ಲೆಸ್ಲಿ, ನಾವು ನಿಮ್ಮೆಲ್ಲಾ ಚಿತ್ರಗಳನ್ನ ನೋಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ. ನಿಜಕ್ಕೂ ಬೇಸರದ ಸಂಗತಿ. ಮತ್ತೆ ಯಾವ ಚಿತ್ರ ಇದೆ ಅತ್ಯಂತ ಮುಖ್ಯವಾಗಿ ಒಂದು ಚಿತ್ರ? ಇದೊಂದು ಇದೇನಕ್ಕೆ ಮುಖ್ಯ ಅಂದ್ರೆ ನಾನು ಇದನ್ನ ಯಾವತ್ತೂ ಒಂದ್ ಚಿತ್ರನ ಬರೀ ಎರಡ್ ಗಂಟೆಲೆಲ್ಲ ಮುಗಿಸ್ಬಿಡ್ತೀನಿ. ಇದು 3 ತಿಂಗಳಾಯ್ತು, ಸಿಕ್ಕಾಪಟ್ಟೆ ಪ್ಲಾನಿಂಗ್ ತಗೋತು. ಸೊ ಇದು ಹಿಂದೂ ಫಿಲಾಸಫಿನೇ ಒಂದು ಚಿತ್ರ ಮಾಡೋಣ ಅಂತ 3 ತಿಂಗಳಾಯ್ತು. ಯಾವತ್ತು ಬರೀ 2 ಗಂಟೆಗೆ ಚಿತ್ರ ಮುಗಿಸ್ಬಿಡ್ತೀನಿ. 3 ತಿಂಗಳು ಹುಷಾರಾಗಿ ಎಲ್ಲೆಲ್ಲೋ ಏನೇನೋ ಹೈಡ್ ಮಾಡ್ಕೊಂಡಿದ್ದೀನಿ. 250 ಇಮೇಜಸ್ ಇದೆ. ಕೆಲವು ನೋಡಿ 50 ಇಮೇಜ್ಗಳು. ಅದು ಬರೀ ಮೇಲ್ಗಡೆನೆ ಮಾತ್ರ. ಕೆಲವು ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗುತ್ತೆ ಅದೇನು ಹೈಡ್ ಆಗಿಲ್ಲ. ಗಣೇಶ, ಶಿವ ಅಂತ. ಇದೇನು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಇಲ್ಲೂ ಮುಖ ನೋಡ್ಬೋದು. ಇಲ್ಲಿ ಕಣ್ಣು, ಇಲ್ಲಿ ಮೂಗು, ಇಲ್ಲಿ ಬಾಯಿ. ಇಲ್ಲಿಂದ ಒಂದ್ ಫೇಸ್ ಈ ಕಡೆ ನೋಡ್ತಿರೋದು, ಆ ಕಡೆಯಿಂದ ಒಂದ್ ಫೇಸ್ ನೋಡ್ತಿರೋದು. ಇದು ಮೌಂಟೇನ್ಸ್ ನೋಡಿದ್ರೆ ಆ ಫೇಸ್ ಅದೇ ಸ್ವಲ್ಪ ತೋರಿಸಿ ನಿಮ್ ಕೈಯಿಂದ. ಈ ಕಡೆ ಸೈಡ್ ಅಲ್ಲಿ ಯಾವ ಫೇಸ್ ಇದೆ ಅಂತ ಹಿಂಗ್ ನೋಡಿದ್ರೆ ಹಣೆ, ಇದು ಹುಬ್ಬು, ಇದು ಕಣ್ಣು, ಆಮೇಲೆ ಮೂಗ್ ಹಿಂಗ್ ಬರುತ್ತೆ. ಮೂಗು, ಬಾಯಿ, ಗಲ್ಲ, ಬರೀ ಈ ತರ ಇಮೇಜ್ ಜಸ್ಟ್ ಈ ತರ ಬರ್ತಾ ಇರೋದು. ಸೊ ಅವಾಗ ಆ ಕಡೆ ಬಂದ್ರು ಕೂಡ ಮೂರ್ತಿ ತರ 3 ಯೂಸ್ ಮಾಡ್ಕೊಂಡಿದೀನಿ. ನೆಗೆಟಿವ್ ಸ್ಪೇಸ್ ಆ ಕಡೆ ಈ ಕಡೆ. ಸರಿ, ಮಧ್ಯದಲ್ಲಿ ಮಾತ್ರ ಶಿವ. ಆಮೇಲೆ ಹುಷಾರಾಗಿ ಮಧ್ಯ ನೋಡಿದ್ರೆ ಇಲ್ಲೊಬ್ಬ ಯೋಗಿ ಮೆಡಿಟೇಷನ್ ಮಾಡ್ತಿದ್ದಾನೆ. ಈ ಕಡೆ 2 ಯೋಗಿ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೈಂಟಿಫಿಕ್ ಸಿಂಬಲ್ಸ್ ಇದೆ. ನಮ್ ಹಿಂದೂ ಫಿಲಾಸಫಿಲಿ ರಿಲಿಜಿಯಸ್, ಸೈಂಟಿಫಿಕ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಗಣಿತ ಅದು ನಮ್ ಇದು ಟೆಕ್ಸ್ಟ್ ಬುಕ್ಸ್ ಎಲ್ಲ ನೋಡಿದ್ರೆ ಇಲ್ಲಿ ಜಿರಾಫೆ ಎಲ್ಲ ವೇದಗಳಲ್ಲಿ ಏನಿದೆಯೋ ಆ ತರ ಸಿಂಬಲ್ಸ್ ಇದೆ. ಇದ್ರ ಮೇಲೆ ಅಸ್ಟ್ರಾಲಜಿಕಲ್ ಸಿಂಬಲ್ಸ್ ಎಲೆ ಮೇಲೆ, ಎಲೆಗಳ ಮೇಲೆ. ಇನ್ ಬಿಟ್ವೀನ್ ಸ್ಪೇಸ್ ಇದು ಡಾಲ್ಫಿನ್ ತರ ಸ್ಪೇಸ್ ಇದೆ. ಇಲ್ಲಿ ಈ ಕಡೆ ಫಿಶ್ ತರ ಸ್ಪೇಸ್ ಇದೆ. ಇಲ್ಲೊಂದು ಹಕ್ಕಿ ಮಕ್ಕಳಿಗೆ, ಚಿಕ್ಕ ಹಕ್ಕಿಗೆ ಫೀಡ್ ಮಾಡ್ತಾ ಇರೋದು. ಇಲ್ಲೊಂದು ಗೂಬೆ ಕೂತಿರೋದು. ಆಮೇಲೆ ನಿಧಾನಕ್ಕೆ ನೋಡಿದ್ರೆ ಇನ್ನು ಕೆಲವು ಬರ್ಡ್ಸ್ ಇದೆ ನೋಡಿ. ಇಲ್ಲಿ ಪಾರಿವಾಳ ಇದೆ ಆ ತರ. ಕೊಂಬೆ ಮಧ್ಯ ಸಿಕ್ಕಾಪಟ್ಟೆ ಕ್ಲೋಸ್ ಅಪ್ ನೋಡ್ಬೇಕು. ಸೊ ಜನ ರಂಬೆ ಕೊಂಬೆಗಳ ಮಧ್ಯನೂ ಕೂಡ ಹಲವಾರು ಚಿತ್ರಗಳಿದೆ ಇದರಲ್ಲಿ. ಹೌದು. ಓಕೆ, ಸೊ ಇದ್ರ ವಿಷಯದೇನೋ ಇದನ್ನು ಬಹಳ ಕ್ವಿಕ್ ಮುಗಿಸ್ಬಿಟ್ರ? 3 ತಿಂಗಳಾಯ್ತಲ್ಲ. ಇದೊಂದೇ ತುಂಬಾ ತಗೊಂಡೆ ನಿಧಾನಕ್ಕೆ. ಪೇಂಟಿಂಗ್ ಟೇಕ್ಸ್ ಟೈಮ್ ಟು. ಬ್ಯೂಟಿಫುಲ್. ಐಡಿಯಾ ಫಾಸ್ಟ್ ಆಗಿ ಬಂತು, ಬಟ್ ಅದು ಇಂಪ್ಲಿಮೆಂಟ್ ಆಗಿ ಸ್ವಲ್ಪ ಲೇಟ್. ಇಂಪ್ಲಿಮೆಂಟ್ ವಿತ್ ಕಲರ್ಸ್. ಓಕೆ, ಬ್ಯೂಟಿಫುಲ್. ನೀರೊಳಗೂ ಯಾರು ಜನ ಇರ್ತಾರೆ. ಸೊ ಇದರ ಕಲ್ಪನೆ ಎಷ್ಟೊತ್ತಿಗೆ ಬಂದಿದ್ದು ಅಂತ ಕೇಳಬೇಕು ನಾನು. ಬಹುಶಃ ಅದು ಎಷ್ಟೊತ್ತಿಗೆ ಬೆಳಗ್ಗೆ ಅಂತೀರಾ ಸಾಧ್ಯ ಅಂತೀರಾ? ಅಲ್ಲ, ಯಾವಾಗ ಬಂದಿದ್ದು, ಹೇಗೆ ಬಂತು ಅಂತ. ಈ ತರದೊಂದು ಇಡೀ ಹಿಂದೂ ಫಿಲಾಸಫಿನ ಒಂದು ದೊಡ್ಡ ವೃಕ್ಷದಲ್ಲಿ, ಯಾಕಂದ್ರೆ ದೊಡ್ಡ ವೃಕ್ಷ ಜ್ಞಾಪಕ ಆಗುತ್ತೆ. ವಟ ವೃಕ್ಷಕ್ಕೂ ಕೂಡ ನಮ್ಮಲ್ಲಿ ಕೆಲವೊಂದು ಪ್ರಾಧಾನ್ಯತೆಗಳಿದೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಒಂದು ವಟ ವೃಕ್ಷದ ಒಳಗಡೆಗೆ ಅದನ್ನೆಲ್ಲ ತೋರಿಸ್ಕೊಂಡು ಒಂದು ಪ್ರಯತ್ನ ಅಂತ. ಹೌದು. ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಅದನ್ನ ಅಂತ. ಯಾಕೆಂದ್ರೆ ನಾನು ಮೊದಲಿಂದನೂ ನಾನು ಮುರತ್ತು ಸ್ಕೂಟರ್ ಅಲ್ಲಿ ಶ್ರೀರಂಗಪಟ್ಟಣ, ಮೈಸೂರು, ನಂಜನಗೂಡು ಅಂತೆಲ್ಲ ಹೋಗಿ ಸ್ಕೆಚ್ ಹಾಕ್ತಿದ್ನಲ್ಲ. ಯಾವಾಗ್ಲೂ ರೆಸ್ಟ್ ತಗೋಬೇಕಂದ್ರೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡಾಗ ಅಲ್ಲಿ ಯಾವಾಗಲೂ ದೇವ್ರು ಇರೋದು. ಸೊ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಅಲ್ಲಿ ಎಳ್ನೀರು ಕುಡಿಯೋದು, ದೇವ್ರಿಗೆ ನಮಸ್ಕಾರ ಮಾಡೋದು. ಸೊ ಅವಾಗ ಆ ಹಳ್ಳಿ ಕಟ್ಟೆ ಆವಾಗ ಮರದ್ದು ಫಸ್ಟ್ ಐಡಿಯಾ ಬಂದಿದ್ದು. ಆವಾಗ ಆ ಮರದ ಮೇಲೆ ಬಂದ್ಮೇಲೆ ಪೂಜೆ ಮಾಡ್ಬೇಕಾದ್ರೆ ಶಿವ, ನಂಗೆ ಶಿವ ಹೆಸರು. ಯಾಕಂದ್ರೆ ಗಣೇಶ ಹೆಸರು ಅವರ ಫಾದರ್ ಅಂಡ್ ಸನ್ ಅಂತ ಫಸ್ಟ್ ಐಡಿಯಾ ಬಂತು. ಆ ಋಷಿಗಳಿಗೆಲ್ಲ ನೋಡ್ತಿದ್ದೆ, ಅವರೆಲ್ಲ ಬಂದು ಪೂಜೆ ಮಾಡ್ತಿದ್ರಲ್ಲ. ಸೊ ಅವಾಗ ಎಲ್ಲ ಶುರು ಮಾಡಿದಾಗ ಯಾಕೆ ಇದನ್ನೇ ಒಂಥರ ಇಲಸ್ಟ್ರೇಷನ್ ಬೇಸ್ಡ್ ಪೇಂಟಿಂಗ್ ಮಾಡಬೇಕು ಅಂತ. ಸೊ ಅವಾಗ ನಿಧಾನ ಆಡ್ ಮಾಡ್ತಾ ಇದ್ದೆ. ಸರ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಷಯ ಆಡ್ ಮಾಡ್ತಾ ಇದ್ವಿ ಈ ಪೇಂಟಿಂಗ್ ಅಲ್ಲಿ. ಮನುಷ್ಯ ಎಷ್ಟೇ ಮಾಡ್ಲಿ, ಏನೇ ಥಿಂಕ್ ಮಾಡ್ಲಿ, ಏನ್ ಬೇಕಾದ್ರೂ ಕಲೆ ಮಾಡ್ಲಿ, ನೇಚರ್ ಇಸ್ ಮೋರ್ ಪವರ್ಫುಲ್. ನೇಚರ್ ಅಂದ್ರೆ ದೇವರು. ಅದಕ್ಕೆ ಆ ಸಿಂಬಲ್ಗೆ ಏನ್ಬಿಟ್ಟು ಇಲ್ಲಿ ನವಿಲ್ಗಿರಿ, ಯಾಕೆ ಯಾರನ್ನು ಆರ್ಟಿಫಿಷಿಯಲ್ ನವಿಲ್ಗಿರಿ ಮಾಡಕ್ಕಾಗಿಲ್ಲ. ಯಾರನ್ನು ಆರ್ಟಿಫಿಷಿಯಲ್ ಟೆಕ್ಸ್ಚರ್ ಅದು ಇದು ಮಾಡ್ಕೊಂಡು. ಸೊ ನವಿಲ್ಗಿರಿ ಮಾತ್ರ ಸೋ ಸ್ಪೆಷಲ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ನೇಚರ್. ಅಫ್ಕೋರ್ಸ್ ಇನ್ ಹಿಂದೂ ಫಿಲಾಸಫಿ ವಿ ಸ್ಟ್ರೆಸ್ ದಟ್ ನೇಚರ್ ಇಸ್ ಗಾಡ್, ವಿ ವರ್ಷಿಪ್ ದ ಸನ್. ಸೊ ಓಕೆ, ಎಷ್ಟೇ ಆರ್ಟಿಸ್ಟ್ ನಾನಿದ್ರು ನವಿಲ್ಗಿರಿ ಪೇಂಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಂತ ನವಿಲ್ಗಿರಿನ ಫೇಸ್ ಮಾಡಿಟ್ಟಿದ್ದೀನಿ. ಆ ನವಿಲ್ಗಿರಿ ತೋರಿಸುವಂತದ್ದು ಏನು ಅಂದ್ರೆ ಪ್ರಕೃತಿ ಅನ್ನುವಂಥದ್ದು ಏನು ಅಂತ. ಪ್ರಕೃತಿಯ ಜೊತೆಗೆ ಆಟ ಆಡಿದ್ರೆ ನೀವಲ್ಲಿ ಇಟ್ಟಿರುವಂತದ್ದು ಏನು ಅಂದ್ರೆ ಮುಕ್ಕಣ್ಣನ 3ನೇ ಕಣ್ಣು ಅಂತ. ಪ್ರಕೃತಿಯ ಜೊತೆಗೆ ಆಟ ಆಡಿದ್ರೆ, ಪರಿಸರ ಜೊತೆಗೆ ಆಟ ಆಡಿದ್ರೆ ಆ 3ನೇ ಕಣ್ಣು ತೆಗೆದ್ರೆ ನಾವೆಲ್ಲ ಭಸ್ಮ ಆಗ್ತೀವಿ ಅನ್ನೋ ಸಂದೇಶ ಕೂಡ ಇದೆ ಇರಲಿ ಅಂತ. ಪವರ್, ಥಿಂಕಿಂಗ್ ಪವರ್. ಇಷ್ಟೊಂದು ತೋರಿಸಿರಿ ನೀವು ಚಿತ್ರಗಳನ್ನ. ಇನ್ನಷ್ಟು ನಿಮ್ಮ ಕಲೆ ಏನೇನು ನೋಡೋದಿದೆ ನಾವು.
ಲೆಸ್ಲಿ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಜೊತೆಗೆ ಅವರು ಹೇಳಿದೆ ಅದ್ಭುತವಾದ ಕಾರ್ಟೂನ್ ಅನ್ನು ಬಿಡಿಸ್ತಾರೆ. ನಾನು ಕೂತ್ಕೊಂಡಿದ್ರೆ ನಮ್ಮದೇ ಚಿತ್ರವನ್ನ ಬಿಡಿಸಬಲ್ಲರವರು. ಜೊತೆಗೆ ಅದರ ಮಕ್ಕಳಿಗೂ ಕೂಡ ABCDಗಳೆಲ್ಲ ಸೇರಿಸಿ ಯಾವ ರೀತಿ ಚಿತ್ರ ಮಾಡಬೇಕು, 1, 2, 3, 4, 10 ಸಂಖ್ಯೆ ಒಳಗಡೆಗೆ ಯಾವ್ಯಾವ ರೀತಿ ಚಿತ್ರಗಳು ಮಾಡಬೇಕು ಅದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡೋಣ ಸಣ್ಣ ಬೆಟ್ ನಂತರ. ಡಿಶ್ ಟಿವಿ ಇದ್ರೆ ಟೆನ್ಷನ್ ಯಾಕೆ? ಈಗ ಮನೆಯಲ್ಲಿ ಕೂತ್ಕೊಂಡ್ರು ಸಿಗುತ್ತೆ ಜಾಬ್, ಮದುವೆ ಮತ್ತು ಟ್ರಾವೆಲ್ಗಾಗಿ ಕೂಡ ಅತ್ಯಧಿಕ ಚಾಯ್ಸಸ್. ಡಿಶ್ ಆಕ್ಟಿವ್ ನಲ್ಲಿ ಈಗ ಎಲ್ಲಕ್ಕಿಂತ ಹೆಚ್ಚು ವಿಶ್ ಮಾಡಿ, ಡಿಶ್ ಮಾಡಿ. ಸಕಲ ಕಲಾವಲ್ಲಭ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಲೆಸ್ಲಿ ತ್ಯಾಗರಾಜನ್. ಲೆಸ್ಲಿ, ಮಕ್ಕಳಿಗೆ ಯಾವ ರೀತಿ ಒಂದು ಚಿತ್ರಗಳನ್ನು ತೋರಿಸಬಹುದು ಅಂತ? ಸೊ ಮಕ್ಕಳಿಗೆ ನಿಮ್ಗೆ ಡ್ರಾಯಿಂಗ್ ಬರೆಯಕ್ ಬರಲ್ಲ ಅಂದ್ರೆ ನಿಮ್ಗೆ ABCD ಬರೆಯಕ್ ಗೊತ್ತಿಲ್ವಾ, 1, 2 ಬರೆಯಕ್ ಗೊತ್ತಿಲ್ವಾ ಅಂತೆಲ್ಲರೂ ಅದು ಗೊತ್ತು ಅಂದ್ರೆ ಹಂಗಾರೆ ನಿಮ್ ಡ್ರಾಯಿಂಗ್ ಈಸಿ. ನಿಮ್ ಡ್ರಾಯಿಂಗ್ ಬರುತ್ತೆ, ಈ ಬರ್ತಾರೆ ಎಲ್ಲರೂ ಡ್ರಾಯಿಂಗ್ ಈಸಿಯಾಗಿ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ A ಅಂತ ಬರ್ತೀನಿ ಇಲ್ಲಿ, ಆಮೇಲೆ B ಎಲ್ಲರಿಗೂ ಬರೆಯಕ್ ಬರುತ್ತೆ, C ಎಲ್ಲರಿಗೂ ಬರೆಯಕ್ ಬರುತ್ತೆ, D ಎಲ್ಲರಿಗೂ ಬರೆಯಕ್ ಬರುತ್ತೆ. ಸೊ ABCD ನಲ್ಲೇ ಮುಖ ಇದೆ, ಇನ್ನೇನು 2 ಕಿವಿ ಹಾಕ್ಬಿಡೋದು, ಇಲ್ಲೊಂದು ಸ್ಕೂಲ್ ಕೊಟ್ಬಿಡೋದು, ಗದ್ದ ಫುಲ್ ಹಿಂಗ್ ಫಿನಿಶ್ ಮಾಡ್ಬಿಡೋದು. ಕಣ್ ಬೇಕಾದ್ರೆ ಹಿಂಗ್ ಕಣ್ ಕೊಡ್ಬೋದು, ಟೋಪಿ ಹಾಕೊಂಡು ಯಾರೋ ಮನುಷ್ಯ ನೋಡ್ತಾ ಇರೋಂಗೆ. ಆಮೇಲೆ ನಾನ್ ತುಂಬಾ ಚಿಕ್ಕನಾಗಿದ್ದಾಗ ನಮ್ಮ ಅಮ್ಮ ತೋರಿಸಿದ್ರು ಹಿಂಗೆ, ನಾನು ಹಂಗೆ ಡ್ರಾಯಿಂಗ್ ಶುರು ಮಾಡಿದ್ರು. ಈಗ ನಮಗೆ ಸಾಮಾನ್ಯವಾಗಿ ಮಕ್ಕಳು ತಕ್ಷಣ ನಮ್ಗೆ ಜ್ಞಾಪಕ ಆಗುತ್ತೆ ಅಂದ್ರೆ ಮಕ್ಕಳನ್ನ ತುಂಬಾ ಇಷ್ಟಪಡಿಸಿದಂತ ಮಹಾತ್ಮ ಗಾಂಧಿ. ಸೊ ಮಹಾತ್ಮ ಗಾಂಧಿ ಅವ್ರು ಎಲ್ರಿಗೂ ಕೂಡ ತಲ್ಲುವಂತವ್ರು. ಗಾಂಧಿ ತಾತ ಕೆಲಸ ಸಿಂಪಲ್ ಆಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರ ಡೀಟೇಲ್ ಮಾಡಕ್ ಹೋಗಲ್ಲ. ಗಾಂಧಿಗೆ ಏನಿದೆ, ಒಂದ್ ತಲೆ ಇತ್ತು, ತಲೆ ಇರ್ಬೇಕಲ್ಲ, ಇಲ್ಲ ಅಂದ್ರೆ ಇಂಡಿಯಾ ಇಂಡಿಪೆಂಡೆನ್ಸ್ ಹೆಂಗ್ ಬರ್ತಿತ್ತು, ಒಂದ್ ಕನ್ನಡಕ ಇತ್ತು, ಒಂದ್ ತಲೆ ಇಷ್ಟಿದ್ರೆ ಸಾಕು. ಆಮೇಲೆ ಏನಿತ್ತು, ಅವ್ರ 3 ಹೊತ್ತು ಏನೋ ಇಟ್ಕೊಂಡು ಹೋಗ್ತಿದ್ರು, ಏನು ಕೋಲ್ ಇಟ್ಕೊಂಡು ಹೋಗ್ತಿದ್ರು, ಒಂದ್ ಹಂಚೆ ಕಸಿ ಪಂಚೆನ ಏನೋ ಉಟ್ಕೊಡ್ತಿದ್ರು. ತುಂಬಾ ಚೆನ್ನಾಗಿ ಮಾಡ್ತಿದ್ರು. ದಂಡಿ ಮಾರ್ಚ್ ಹೋಗ್ತಾ ಇದ್ದಂಗೆ, ದಂಡಿ ಮಾರ್ಚಲ್ಲ, ಡೀಟೇಲ್ ಏನಿಲ್ಲ. ಚಿತ್ರಗಳ ಮುಖಾಂತರ ನೀವು ಏನು ಅನ್ನೋದನ್ನು ನೀವು ಹೇಳಬೇಕು. ನಾನು ಸ್ವಲ್ಪ ವೈಯಕ್ತಿಕವಾದಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ತಮಗೆ. ಯಾವ ರೀತಿ ಅಂತಂದ್ರೆ, ತಾವು ಮದುವೆ ಆಗಿರುವಂತದ್ದು ಕೂಡ ಒಬ್ಬ ವಿದೇಶಿ ಹೆಣ್ಣು ಮಗಳು ಅಂತ. ಯಾರವರು? ಸಾರಾ ಅಂತ. ಎಲ್ಲಿಯವರು? ಅವರು ಸಿಯಾಟ್ಲ್ ಅಲ್ಲಿ ಇದ್ದಾರೆ ಇವಾಗ. ಸೊ ಅವ್ರಿಗೆ ಹಿಂದೂ ಸಂಸ್ಕೃತಿ ಮೇಲೆ ಬಹಳ ಇಷ್ಟ. ಆಯುರ್ವೇದ ಎಲ್ಲ ಕಲ್ತಿದ್ದಾರೆ 5 ವರ್ಷ, ಅಲ್ಲೂ ಆಯುರ್ವೇದ ಬಿಸ್ನೆಸ್ ಇಟ್ಕೊಂಡಿದ್ದಾರೆ, ಲೈಫ್ ಇನ್ ಬ್ಯಾಲೆನ್ಸ್ ಅಂತ. ಆಮೇಲೆ ಸಂಸ್ಕೃತ ಕಲ್ತ್ಕೊಂಡಿದ್ದಾರೆ, ಯೋಗ ಮಾಡ್ತಾಳೆ. ನನ್ ಮನೇಲಿ ಏನು ಬ್ರೆಡ್ ಗಿಡ್ಡು ಏನಿಲ್ಲ, 3 ಹೊತ್ತು ಅನ್ನ ಸಾರು ಇಡ್ಲಿ, ಆ ತರನೇ ಹಿಂದೂ ಸಂಸ್ಕೃತಿ. ನೀವು ಸರಿಯಾದವರು ಹುಡುಕೊಂಡ್ಬಿಟ್ರ ನೀವು ಅಂತ. ಓಕೆ. ಸೊ ಇದೆಲ್ಲದರ ಜೊತೆಗೆ ಇರೋದಕ್ಕೆ ತಾವು ಬಹಳ ದೇಶ ವಿದೇಶಗಳನ್ನ ಸುತ್ತಾಡಿರುವಂತವ್ರು. ಏನಾದ್ರು ಆಶ್ಚರ್ಯಕರ ಘಟನೆಗಳೇನಾದ್ರು ನಡೆದಿದೆಯಾ ನಿಮಗೆ ಅಂತ? ಯಾರಾದ್ರೂ ಗಂಡರನ್ನ ಭೇಟಿ ಮಾಡಿರುವಂತದ್ದು, ನೀವು ಅವ್ರು ಯಾರು ಏನು ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಮ ಕಲೆಯನ್ನು ನೋಡಿ ಅವ್ರು ನಿಮ್ಮನ್ನು ಹುಡ್ಕೊಂಬಂದಿರುವಂತದ್ದು?